ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕವನ ರಾಧಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬೇಗ ಕೆಲಸ ಮುಗಿಸಿ ಇನ್ನೂ ಟಿಫನ್ ರೆಡಿ ಮಾಡಿಲ್ಲ, ಎಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ. ಮಗೊಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ನನ್ನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡ್ಬಂದು ಟಿಫನ್ ಮಾಡ್ಕೊಂಡು ತಿನ್ನಬೇಕು. ನನಗೆ 9 ಗಂಟೆಗೆ ಇತ್ತು ಪೇರೆಂಟ್ಸ್ ಮೀಟಿಂಗ್, ಹಂಗಾಗಿ ಹೊರಟಿದ್ದೀವಿ, ರೆಡಿಯಾಗಿದ್ದೀವಿ. ಅವನು ಇಲ್ಲಿ ರೆಡಿಯಾಗಿ ನಿಂತಿದ್ದಾನೆ. ಇಲ್ಲಿ ಹಾಯ್ ಮಾಡು, ಹಾಕೋ ಸ್ಲಿಪ್ಪರ್. ಸ್ಲಿಪ್ಪರ್ ಅಮ್ಮ, ಏನದು? ನಾನು ವೀಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡಿದ್ದ ಇಲ್ಲಿ ಫೋನ್ನ. ನನಗಿನ್ನೂ ಇಟ್ಕೊಳಕ್ಕೆ ಬರಲ್ಲ, ಕ್ಯಾಮ್ರಾ ಇರೋ ಕಡೆನೇ ಇಟ್ಕೊಳ್ತಾನೆ. ಅದು ಅರ್ಧ ಕಾಣಿಸಿದ್ರೆ ಅರ್ಧ ಕಾಣಿಸಲ್ಲ, ಒಂದು ಫಿಂಗರೇ ಕಾಣಿಸೋ ಹಾಗಾಗಿ ಹಿಂಗೆ ಇಟ್ಕೊಳಕ್ಕೆ ಬರಲ್ಲ. ಕೊಡು, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬರುತ್ತೆ, ಇಲ್ಲ ಟ್ರೈಪಾಡ್ಗೆ ಹಾಕ್ಕೊಡ್ತೀನಿ ನೆಕ್ಸ್ಟ್ ಟೈಮು ಮಾಡಿವೆ ಅಂತ ಹೇಳಿದೆ. ಇವಾಗ ಒಂದು ಸ್ಕೂಲ್ ಹತ್ರ ಹೋಗಿದ್ದೀವಿ, ಏನು ಹೇಳ್ತಾರೆ ಕೇಳಿಕೊಂಡು ಮುಗಿಸ್ಕೊಂಬರ್ಬೇಕು. ನಾವೇ ಫಸ್ಟ್ ಹೋಗಿದ್ದು, ಇನ್ನು ಯಾರೂ ಬಂದಿರಲಿಲ್ಲ. ನಾವು ಹೋದ್ಮೇಲೆ ಇನ್ನೊಂದಿಬ್ಬರು ಬಂದರು ಅಷ್ಟೇ. ಇವಾಗ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಗಾಡಿ ಪೆಟ್ರೋಲ್ ಹಾಕಿಸ್ಬೇಕಿತ್ತು ಅಂತ ಹಾಕಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ, ಈ ಕಡೆ ಒಗ್ಗರಣೆಗೆ ಹಾಕೊಂಡಿದ್ದೀನಿ, ಈ ಕಡೆ ರವೆ ಹುರ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಬೇಕು. ಟೈಮ್ ಆಗಿದೆ ಅಲ್ಲ, 9:40 ಇವತ್ತು 10 ಗಂಟೆಗೆ ಕರೆಂಟ್ ಬೇರೆ ತೆಗಿತಾರೆ. ಇವನ್ ಪೇರೆಂಟ್ಸ್ ಮೀಟಿಂಗ್ ಬರಲಿ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಯಾಕಪ್ಪ ಅಂದರೆ ಸ್ಟಾರ್ಟಿಂಗ್ 1 ಮಂತ್ ಅಂತೂ ಏನು ಸರಿಯಾಗಿ ಐಡೆಂಟಿಫೈ ಮಾಡ್ತಿರ್ಲಿಲ್ಲ. ಲೆಟರ್ಸ್ನೆಲ್ಲ ಲಾಸ್ಟ್ ಇಯರೇ ತುಂಬ ಚೆನ್ನಾಗಿ ಐಡೆಂಟಿಫೈಯು ಬರೆಯೋದು ಎಲ್ಲ ಮಾಡ್ತಿದ್ದ. ಈ ಸಲ LKG ಹೋಗಿದ್ದಾನೆ. LKG ಈಗಲೇ ONE1 ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇವನಿಗೆ ಲೆಟರ್ಸೇ ಬರ್ತಿಲ್ಲ, ಐಡೆಂಟಿಫೈಯು ಹೆಂಗಪ್ಪ ಹೇಳ್ಕೊಡೋದು ಇವನಿಗೆ ಲೆಟರ್ಸ್ ಬರ್ದೆ ಅನ್ನಂಗೆ ಆಗ್ಬಿಡ್ತು. ಅಲ್ಲೂ ಈಗ ಮುಂದೆ ಮುಂದೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಎಲ್ಲ ಮಕ್ಕಳು ಕಲಿಯೋವರೆಗೂ ವೆಯ್ಟ್ ಮಾಡಲ್ಲ. ಇವ್ನು ಕಲಿದೆ ಹಿಂದೆ ಉಳ್ಕೊಂಡ್ರೆ ಏನು ಮಾಡೋದು ಅಂತ ನನಗೆ ಈ ಥರ ಟೆನ್ಷನ್ ಆಗೋದು. ನಾನು ಮನೇಲಿ ಪ್ರತಿದಿನ ಎಫರ್ಟ್ ಹಾಕಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ. ಬಟ್ ಇವನು ಆವಾಗ ಸ್ವಲ್ಪ ಅಷ್ಟೊಂದು ಇದು ಮಾಡ್ತಿರಲಿಲ್ಲ. ಆಮೇಲೆ ಅವ್ರ ಮ್ಯಾಮ್ ಒಂದಿನ ಮಾತಾಡಲ್ವಾ ಮನೇಲೂ ಹಿಂಗೆ ಸೈಲೆಂಟ್ ಇರ್ತಾನ ಅಂತ ಎಲ್ಲ ಕೇಳಿದ್ರು. ಇಲ್ಲ ಮಾತಾಡ್ತಾನೆ, ಎಲ್ಲ ಹೇಳ್ತಾನೆ, ಕೇಳಿದ್ದು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾನೆ, ರಿಪೀಟ್ ಮಾಡ್ತಾನೆ. ಬಟ್ ಇವಾಗ ಯಾಕೋ ಬರ್ತೋಗೋದೇ ಜಾಸ್ತಿ ಆಗಿದೆ ಅಂತ ಎಲ್ಲ ಅಂದೆ. ಆಮೇಲಿಂದ ಸ್ಕೂಲಲ್ಲಿ ಹೆಂಗೆ ಕನೆಕ್ಟ್ ಆದ್ನೋ ಅವ್ರ ಮ್ಯಾಮ್ ಜೊತೆ ಗೊತ್ತಿಲ್ಲ. ನಾನು ಅವ್ರ ಮ್ಯಾಮ್ ಹತ್ರ ಮಾತಾಡಿದ್ದು ಎಲ್ಲ ನೋಡಿದ್ನಲ್ಲ, ಹಾಗಾಗಿ ಅವನು ಅವ್ರ ಮ್ಯಾಮ್ ಹತ್ರ ಚೆನ್ನಾಗಿ ಕನೆಕ್ಟ್ ಆದ್ನ ಅನಿಸುತ್ತೆ. ಅವಾಗಿಂದ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಮಕ್ಳಿಗಿಂತ ಚೆನ್ನಾಗಿ ಹೇಳೋದಕ್ಕೆ, ಎಲ್ಲ ಬರೆಯೋದು, ಎಲ್ಲ ಐಡೆಂಟಿಫೈ ಮಾಡೋದು ಪ್ರತಿದಿನ. ಇವಾಗ ಸ್ಟಾರ್ ಬೇರೆ ಹಾಕಿಸ್ಕೊಂಬರ್ತಿದ್ದ. ನಾನು ಏನು ಹೇಳ್ತಾನೆ ಇವನು, ದಿನ ಸ್ಟಾರ್ ಹಾಕಿಸ್ಕೊಂಬರ್ತಾನೆ, ಮನೇಲಿ ಬರೀ ಸರಿ ಹೇಳ್ತಾನೂ ಇಲ್ಲ ಬರೀತಾನೂ ಇಲ್ಲ ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಮನೇಲೂ ಈಗೀಗ ಇಂಪ್ರೂವ್ ಆದ. ನಾವು ಮನೇಲಿ ಎಫರ್ಟ್ ಹಾಕಿ ಹೇಳ್ಕೊಟ್ರೇನೆ, ಅವ್ರ ಟೀಚರ್ಸ್ ಮೇಲೇ ಡಿಪೆಂಡ್ ಮಾಡಿಬಿಟ್ರೆ ಮಕ್ಕಳನ್ನ ಕಲಿಯಲ್ಲ. ಅಲ್ಲಿ ಎಲ್ಲ ಮಕ್ಳಿಗೆ ಅವರು ಹೇಳ್ಕೊಡೋದು ಒಂದೇ, ನಾವು ಒಂದು ಮಕ್ಳಿಗೆ ಒಂದು ಕುಂಡಿಸ್ಕೊಂಡು ಹೇಳ್ಕೊಡೋದು ಒಂದೇ. ಎಲ್ಲ ಮಕ್ಳ ಜೊತೆ ಇದ್ದು ಕಲಿಯೋ ಅಂಥದ್ದು ಇರುತ್ತೆ ಕೆಲವೊಂದು ಅದನ್ನ ಅಲ್ಲಿ ಕಲಿಸಿದ್ನ ಮನೇಲಿ ಒಬ್ಬರೇ ಇದ್ದಾಗ ನಾವು ಅಮ್ಮಂದಿರು ರಿಪೀಟ್ ಮಾಡಿಸಿ ಬರ್ಸಿ ಹೇಳ್ಸೋದ್ರಿಂದನೂ ಪ್ರಾಕ್ಟೀಸ್ ಆಗ್ತಾರೆ ಕೆಲವರು. ಇವಂದು ಹೇಗಾಯಿತು ಅಂದರೆ ಫಸ್ಟು ಅಲ್ಲಿ ಎಲ್ಲ ಮಕ್ಳ ಜೊತೆ ಹೇಳ್ತಿದ್ದು ಕಲ್ತ್ಕೊಂಬರೋನು, ಮನೇಲಿ ಹೇಳ್ಕೊಡ್ತಿದ್ದು ಕಲಿತಿರ್ಲಿಲ್ಲ. ಈಗೀಗ ಮನೇಲಿ ಹೇಳ್ಕೊಡೋದೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಆರಾಮಾಗಿ ಹೇಳ್ಕೊಂಡು ಬರ್ಕೊಂಡು ಎಲ್ಲ ಮಾಡ್ತಿದ್ದಾನೆ. ಇವಾಗ ನನಗೆ ಸಮಾಧಾನ ಆಯಿತು. ಅದ್ರ ಜೊತೆ ಪೇರೆಂಟ್ಸ್ ಮೀಟಿಂಗು ಬಂತಲ್ಲ, ಅಲ್ಲೂ ಇವ್ರ ಅಪ್ಪನೂ ಕರ್ಕೊಂಡೋಗಿ ಮಾತಾಡ್ಸಿದ್ಕೆ ಅವ್ರಿಗೂ ಸಮಾಧಾನ ಆಯಿತು. ನಾನು ಅವ್ರ ಟೀಚರ್ಸ್ ಹತ್ರ ಮುಂಚೆನೇ ಮಾತಾಡಿದ್ದಕ್ಕೆ ನನಗೆ ಅಷ್ಟು ಇದಿರಲಿಲ್ಲ, ಸರಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಬಟ್ ಇವ್ರ ಅಪ್ಪಂಗೆ ಸ್ವಲ್ಪ ಡೌಟ್ ಇತ್ತು, ಏನು ಮಾಡ್ತಾನೋ ಹೇಳೋದು ಬರೆಯೋದು ಸ್ವಲ್ಪ ಡಲ್ ಆಗಿಬಿಡ್ತಾನ ಅಂತ. ಅವ್ರಿಗೂ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ಅವ್ರಿಗೂ ಸಮಾಧಾನ ಆಯಿತು. ನಾನಿಲ್ಲಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿದ್ನೆಲ್ಲ ಮಾಡ್ತಾಯಿದ್ದೀನಿ. ಇವ್ನಿಗೆ ಹೊಟ್ಟೆ ಹಸ್ತಿದೆ, ಅದು ಕೊಡಮ್ಮ ಇದು ಕೊಡಮ್ಮ ತಿನ್ನೋಕ್ಕೆ ಅಂತ ಹೋಗಿ ಬಂದು ಕೇಳ್ತಾ ಇದ್ದಾನೆ. ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ಟೆರೇಸ್ಗೆ ಹೋಗಿ ನೀರು ಹಾಕಬೇಕು, ಬನ್ನಿ ಹೋಗೋಣ. ಟೆರೇಸಲ್ಲಿ ಹೋಗ್ಬಿಟ್ಟಿದ್ದು, ಹಾಗೆ ಇನ್ನು ಟೊಮೊಟೊ ಎಲ್ಲ ಇದ್ದಾವೆ. ನನ್ನ ಮಗ ಎಲ್ಲೋದ್ಯಾ? ಇಲ್ಲಿ ಈ ಕಡೆ ಬಾ. ಅಲ್ಲಿ ಟೊಮೊಟೊ ಹಾರ್ವೆಸ್ಟ್ ಮಾಡು. ಎಲ್ಲಿದ್ದಾವೆ ಟೊಮೊಟೊ? ಓಕೆಕ್ಕ.
ಏನು ಮಾಡಲ್ಲ, ಕಿತ್ಕೋ. ನಿಧಾನ. ಬೇಗ ಕಿತ್ಕೊ, ಹೋಗೋಣ, ಬಿಸಿಲು ಇನ್ನೊಂದೈತೆ. ಹಾಂ ಹಾಂ ಅದೇನದು? ಕೊಡು ಕೊಡು. ಇಲ್ಲ ಈ ಗಿಡ ತೋರಿಸ್ಪ, ಹೇಳ್ಬಾ ಹೆಂಗೆ ಬಿಟ್ಟಾಯ್ತು ಹೂವನ ಅಂತ. ಎಷ್ಟು ದೊಡ್ಡಕ್ಕೆ ಬೆಳೆದಿದೆ. ಸಾಕು, ಬೇಡ ಅವು, ಸಾಕಮ್ಮ. ಇರ್ಲಿ, ಗಿಡದಲ್ಲಿ ಚೆನ್ನಾಗಿ ಕಾಣುತ್ತೆ. ಸಾಕು ಬಾ. ಸೊಪ್ಪು ಬೆಳೀತಾ ಇದೆ. ನಾನು ಬಿಟ್ಟೋಗ್ತೀನಿ. ಇಟ್ಕೊಂಬ, ನಾನು ಎಲ್ಲವೂ ಇಟ್ಕೊಳಕ್ಕಾಗಲ್ಲ, ಬಿದ್ದೋಗುತ್ತೆ. ನೀನೇ ಇಟ್ಕೊ. ಅದು ತಕ್ಕೋ, ಕೆಳಗೆ ಬಿಡಿಸಿದ್ದು ತಕ್ಕೋ. ಯಾರು ಬೆಳೆಸ್ತೀರ? ಗೊತ್ತಿಲ್ಲ. ಅದಲ್ಲ, ಅದು ಬೇರೆದು. ಅದೇನು ಲಿಲ್ಲಿ ಫ್ಲವರ್. ಲಿಲ್ಲಿ ಬೇಡ. ಕಿತ್ಕೊಂಡ ನೋಡಿ. ಹೆಂಗೈತೆ ಇದು ಒಂದು ಗಿಡ ಇನ್ನೂ 1 ವರ್ಷದಷ್ಟೇ. ಆವಾಗವಾಗ ಈ ಥರ ಫ್ಲವರಿಂಗ್ ಆಗುತ್ತೆ, ಬಟ್ ಫ್ರೂಟ್ ಸೆಟ್ ಆಗ್ತಾ ಇಲ್ಲ. ಚಿಕ್ಕ ಗಿಡನೇ, 1 ಇಯರ್ ಗಿಡ ಅಷ್ಟೇ. ಇಷ್ಟು ಬೇಗ ಗಾರ್ಡನ್ ಈ ಕಡೆ ಹೀಗಿದೆ. ಇಷ್ಟೇ ಇರೋದು. ಓಡಬೇಡ, ಬೀಳ್ತೀಯಾ. ಅದಕ್ಕೆ ಹೋಗಲಿ ಶಾ, ಅವನು ಹೋಗ್ತಾನಲ್ಲ, ಅದಕ್ಕೆ ಹೋಗಿ. ಆಮೇಲೆ ತಿರುಗಿಸ್ತೀನಿ, ಇದ್ರಲ್ಲಿ ಕುತ್ಕೊಂಡಿವ್ರಿ. ಹಾಂ, ಅದಕ್ಕೆ ಹೋಗೋಣ ಬನ್ನಿ, ಅದು ಖಾಲಿ ಐತೆ. ಹಾಂ, ಬರ್ತೀಯಾ? ಜೋರಾಗಿ ಆಗಲ್ಲ, ಆಗಲ್ಲ. ಹುಷಾರು, ಬೀಳ್ತೀಯಾ. ನೀನು ಮುಂದೆ ನೋಡ್ಕೊಂಡು ಆಡು, ಬೀಳ್ತೀಯಾ. ಇಟ್ಕೊಳ್ರಿ, ಜಂಪ್ ಮಾಡಿ ಮೇಲೆ. ಟಚ್ ಆಯ್ತಾ? ನೀನು ಟಚ್ ಮಾಡೋಣ ಎಗ್ದು. ನೇತಾಡ್ರಮ್ಮ, ನೇತಾಡು. ಬೀಳ್ತೀಯಾ ಹಿಂದಕ್ಕೆ. ಗಲೀಜ್ ಮಾಡ್ಕೊಂತೀರ, ಬಟ್ಟೆ ಎಲ್ಲ ಧೂಳು ಮಾಡ್ಕೊಂಬೇಡಿ. ಧನ್ವಿ, ಬೇಡ, ಹಂಗೆ ಮಾಡಬಾರ್ದು. ಹೋಗಿ ಬರ್ಬೇಕು. ಓಯ್ ಇರಿ, ಬಂದೆ. ನಾನು ನಿಮ್ಮ ಮನೆಯವ್ರು ಅದರಲ್ಲ ಇರೋದು ಗೊತ್ತಿ. ಅವೇನು ತಗೊಳೋದು ಬೇಡ, ಹಿಂಗೆ ಬಿಟ್ಬಿಟ್ಟು ಹೋಗೋಣ, ಆಯ್ತಾ? ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಡೋಣ.
ಇವಾಗ ಇಲ್ಲಿ ಸಾಕಾಯ್ತು ಪಾರ್ಕು ಮನೆಗೆ ಹೋಗೋಣ ಅಂತಾರೆ. ಇಲ್ಲಿ ಪಾರ್ಕಿಗೆ ಆಟಾಡಕ್ಕೆ ಕರ್ಕೊಂಬಂದ್ರೆ ಇಲ್ಲೂ ಫೋನ್ ನೋಡೋದು ಬಿಡಲ್ಲ. ಅಪ್ಪ ನೋಡ್ಲಿ ಫೋನ್ ನೋಡ್ತಿದ್ಯಾ ಅಂತ ನಿಮ್ಮ ಮ್ಯಾಮ್ ಎಲ್ಲ ನೋಡ್ತಾರೆ. ಫೋನ್ ನೋಡ್ತಿದ್ಯಲ್ಲ, ಇಬ್ರು ಕಾಣಿಸ್ತಿದ್ದೀರಾ, ಆಟಾಡ್ಲಿ ಅಂತ ಕರ್ಕೊಂಡ್ ಇಬ್ರು ಕಾಣಿಸ್ತಿದ್ದೀರಾ. ಇವ್ರು ಆಟ ಆಡೋದ್ ಬಿಟ್ಟು ಫೋನ್ ಇಟ್ಕೊಂಡ್ರು. ಫೋನ್ ನೋಡ್ತಾವ್ರೆ ನೋಡಿ. ತಿನ್ವಾಗ ಫೋನ್ ನೋಡ್ತಾನೆ ಅಂತ ಕೇಳಿದ್ರು. ಬೇರ್ದು ಸ್ಟೋರಿ ಹೇಳಿದ್ನಲ್ಲ ಅವತ್ತು, ಎಂಥದ್ದು ಬೇರೆ ಅದೆಂಥದ್ದು ಬೇರೆ ಅಂತ ಹೇಳಿದ್ರಪ್ಪ. ಅದ್ರ ಥರ ಆಗ್ತೀಯ ಹೊಟ್ಟೆ ಡುಮ್ಮನ್ ಥರ ಏನು ತಿಂತಿದ್ದೀನಿ ಅಂತ ಸುಮ್ಮನೆ ತಿಂತಾ ಇದ್ರೆ ಅಂತ. ಬಾಯಲ್ಲಿ ಇಟ್ಕೊಂಡು ತಂದು ತಿನ್ನಲ್ಲ ನಂಗಲ್ಲ ಅಂತ ಎಲ್ಲ ಹೇಳಿದ್ರು. ಯಾರೋ ಅವ್ರ ಮ್ಯಾಮ್ ಹೇಳಿದ್ದ ಇವನ್ಗೆ ಹಂಗಂತ ಹೇಳಿದ್ದು ಅವ್ರ ಮ್ಯಾಮ್. ಹೌದಾ? ಬಿಡು, ಕೈ ಬಿಡು ತನ್ವಿ, ಕೈ ಬಿಡು. ಅವಳು ಹುಡುಗಿ ನಿಂತರ ಹುಡುಗ ಅಲ್ಲ. ಆಡೋದು ಒಬ್ರಿದ್ರೆ ಸುಮ್ಮನೆ ಇರ್ತಾರೆ, ಇಬ್ರು ಅದ್ರಂಗ ಆಡ್ತಾರೆ. ನೆಕ್ಕಂಗೆ ಕಾಲು ತೊಡ್ರಾಕಂಬಿದ್ರು ಅಂತ. ನೀವು ಬರ್ದಿದ್ರು ನಾನು ಇವ್ನ ಎಳ್ಕೊಂಬರಿವೆ. ಓಡಬಾರ್ದು. ಒಬ್ರು ಫಾಸ್ಟಾಗಿ ಓಡು, ಒಬ್ರು ನಿಧಾನಕ್ಕೆ ಓಡಿದ್ರೆ ಬೀಳ್ತಾರೆ. ಮಾತ್ರ ಬಿಡಲ್ಲ ಅವರು. ಇಲ್ಲದ ಮೇಲೆ ಎದ್ದಿದ್ರೆ ಎಡೋತಾರೆ. ಇಲ್ಲ, ಇಲ್ಲೆಲ್ಲೂ ಅಷ್ಟಾಗಿ ಗೆದ್ದಿಲ್ಲ. ಅಲ್ಲಿ ಪಾರ್ಕಲ್ಲೇ, ಅಲ್ಲಿ ಮರಗಳು ದೊಡ್ಡ ದೊಡ್ಡವಲ್ಲ. ಬೇರೆ ಹೇಳಿದ್ನಲ್ಲ ಮಧ್ಯ ಬನ್ನಿ ಅಂತ. ಒಂದ್ರಲ್ಲಿ ಯಾರು ಮಾತಾಡಿಸ್ತಾರೆ ಅದಕ್ಕೆ. ಹೋಗಿ ಇನ್ನೊಂದು ರೌಂಡ್ ಬರೋಗ್ರಿ. ಇನ್ನೊಂದು ರೌಂಡ್ ಹೋಗ್ತೀರಾ? ನಿಧಾನ ಹೋಗಿ ಬನ್ನಿ, ಯಾವಾಗ ಸುಸ್ತಾಗಲ್ಲ. ಇವಾಗ ಇನ್ನೊಂದು ರೌಂಡ್ ಕೈ ಹಿಡ್ಕೊಂಡು ಹೋಗ್ತಿಲ್ಲ, ಓಡ್ತಾವ್ರಿ. ಕೈಗಳು ಹೆಂಗಾಡ್ತಾವ. ಕರ್ಕೊಂಡೋದ್ರೆ ಮಲ್ಲು ಟಾರ್ಚರ್ ಇಡೋದು ಬಿಡಲ್ಲ. ಕರೆಂಟ್ ಇಲ್ದಿದ್ಕು ಇನ್ನೂ ಕತ್ಲೇನಾ ಒಳಗೆ, ಲೈಟ್ ಬೆಳಕಿರಲ್ವಾ. ಡೋರ್ ತಕ್ಕೊಂಡ್ರಿ ಈಚೆಗೆ ಒಗ್ದಾಕ್ಬಿಟ್ಟಿದ್ರೆ ಆಗೋದು. ಬಟ್ಟೆ ಒಂದು ಸ್ವಲ್ಪ ನೆನೆಸೋಣ, ಆಮೇಲೆ ಕಂಬಳಿ ಹಾಕೋಣ ಅಂತ ಹಾಕಿದೆ. ಕರೆಂಟೇ ಹೊರಟೋಗುತ್ತೆ. ಅಲ್ಲಿ ಖಾಲಿ ಐತೆ. ಆವಾಗಲೇ ನಾವು ಬಂದಾಗಿತ್ತು ರಶ್, ಈಗೇನಷ್ಟಿಲ್ಲ. ನಾವು ಬಂದಮೇಲೆ ಎಲ್ಲ ಓಡಿರ. ಕ್ಲೀಶ ಫಸ್ಟ್ ಓಡಿಳು. ಅವನ ಕೈಗೆ ಸಿಗ್ದಿಲ್ಲ ರಾತು. ಅವಳು ಓಡೋದು ಭಯ ನಮಗೆ, ಬಿದ್ಬಿಡ್ತಾಳೆ ಅಂತ. ಆಯ್ತು, ಕೈ ಏನು ಬೇಡ, ಹಂಗೆ ಹೋಗ್ರಿ. ಮತ್ತಲೆ ಓಡೋದೆ. ಸ್ಲಿಪ್ಪರ್ ನಾನು ಹೇಳಿದ್ದೆ ನಿಧಾನನೇ ಬಾರೋ, ಕ್ಲೀನಾಗಿ ಹಾಕೋ ಫಸ್ಟ್. ನಿಧಾನಕ್ಕೆ ಅಂತ. ನೀವು ಓಡ್ತಾ ಇದ್ದೀರಾ? ಸ್ಲಿಪ್ಪರ್ ಬಿಟ್ಟು ಹೋಗಿ ಬರೋ. ಸ್ಲಿಪ್ಪರ್ ಬಿಚ್ಚು. ಓಡು ಮತ್ತೆ ಬೇಡ, ಓಡು, ಇನ್ನೊಂದು ರೌಂಡ್ ಓಡು. ಓಡು ಓಡು ಓಡು. ತಿಂದಿರೋದೆಲ್ಲ ಕರಗ್ಲಿ, ಓಡು. ಬೈಲ್ ಬನ್ನಿ ಒಳಗೆ ಸೇರ್ಸೋಣ, ಪ್ಯಾಂಟ್ ಒಳಗೆ.
ನಿಧಾನ ಲಿಶಾ. ಅದು ಕ್ರಾಕ್ಸ್ ಕಂಫರ್ಟ್ ಆಗೈತೆ, ಏನಾಗಲ್ಲ. ಅವನಿರೋದು ವಿಡಿಯೋ ಯಾರೆಲ್ಲ ಲೈಕ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗುವ ಇದೇ ಥರ ಇನ್ನೊಂದಾಗಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.